ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು BA BSc BCom ಪ್ರಥಮ ಸೆಮಿಸ್ಟ್ರಿಗಿರುವಂಥ ಕೌಶಲ್ಯ ಕನ್ನಡದಲ್ಲಿ ಈ ಎರಡನೇ ಅವಧಿ ಈಗಾಗಲೇ ಪತ್ರಲೇಖನದ ತಿಳ್ಕೊಂಡಿದ್ದೀವಿ. ಇವಾಗ ಮುಂದುವರೆದು ಪತ್ರಲೇಖನದ ಇನ್ನೊಂದು ಬಗ್ಗೆ ವಾಣಿಜ್ಯದ ಪತ್ರಗಳು ಅಂದರೆ ಯಾವ ರೀತಿ ಇರ್ತವೆ ಮತ್ತು ಸರ್ಕಾರಿ ವರದಿಗಳಂದ್ರೆ ಏನು, ಸರ್ಕಾರ ಆದೇಶಗಳಂದ್ರೆ ಏನು, ಸರ್ಕಾರಿ ಸುತ್ತೋಲೆಗಳಂದ್ರೆ ಏನು ಮತ್ತು ಸರ್ಕಾರಿ ಅಧಿಸೂಚನೆಗಳಂದ್ರೆ ಏನು, ಈ ವಿಷಯವನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನಾನು ಶ್ರೀ ಬಾಪುಗೌಡ ಅಂಥೇಳಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಳಕಿ. ಮುಖ್ಯವಾಗಿ ವಾಣಿಜ್ಯ ವ್ಯವಹಾರದ ಪತ್ರಗಳು ಅಥವಾ ಅಧ್ಯಯನದ ವರದಿಗಳು ಅನ್ನುವಂಥದ್ದನ್ನು ನೋಡೋದಾದರೆ, ವಾಣಿಜ್ಯ ವ್ಯವಹಾರದ ಪತ್ರಗಳು ಅಂದರೆ ಅದರ ಹೆಸರೇ ಹೇಳ್ತದೆ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ, ವಹಿವಾಟದ ದೃಷ್ಟಿಯಿಂದ ನಾವು ಯಾವುದೇ ಇಲಾಖೆಯ ಜೊತೆ ಅಥವಾ ಯಾವುದೇ ಕಂಪ್ನಿಯ ಜೊತೆ ಅಥವಾ ಯಾವುದೇ ಒಂದು ಸಂಸ್ಥೆಯ ಜೊತೆ ಪತ್ರ ವ್ಯವಹಾರವನ್ನು ಮಾಡುವಂಥದ್ದು ನಾವು ವಾಣಿಜ್ಯ ವ್ಯವಹಾರದ ಪತ್ರಗಳು ಅಂತ ಕರಿತೀವಿ. ಅದರಲ್ಲಿ ವಿಚಾರಣಾ ಪತ್ರಗಳಾಗಿರ್ಬೋದು, ಆದೇಶದ ಪತ್ರಗಳಾಗಿರ್ಬೋದು, ಪರಾಮರ್ಶನದ ಪತ್ರಗಳಾಗಿರ್ಬೋದು, ಆಕ್ಷೇಪಣೆ ವ್ಯಕ್ತಪಡಿಸುವಂಥ ಪತ್ರಗಳು ಇತ್ಯಾದಿ ಅಲ್ಲದೆ, ಅಥವಾ ಬ್ಯಾಂಕ್ಗಳೊಂದಿಗೆ, ಪತ್ರಿಕಾ ಮಾಧ್ಯಮಗಳೊಂದಿಗೆ ಅಥವಾ ವಕೀಲರೊಂದಿಗೆ ಕೆಲವು ಪತ್ರ ವ್ಯವಹಾರವನ್ನು ನಡೆಸಬೇಕಾಗುತ್ತದೆ ಅಂತ ಹೇಳ್ತಾರೆ. ಈ ಎಲ್ಲ ಸಂದರ್ಭಗಳಲ್ಲೂ ಬರೆಯಬಹುದಾಗಿರುವಂಥ ಪತ್ರಗಳನ್ನು ನಾವು ವ್ಯಾವಹಾರಿಕ ಪತ್ರಗಳು ಅಥವಾ ವಾಣಿಜ್ಯ ವ್ಯವಹಾರದ ಪತ್ರಗಳು ಅಂತ ಕರಿತೀವಿ. ಈ ಒಂದು ಪುಸ್ತಕವನ್ನು ಖರೀದಿ ಮಾಡಬೇಕಾಗಿದೆ. ಅದು ಖರೀದಿ ಮಾಡಬೇಕಾದ್ರೆ ಒಂದು ಸಂಪಾದಕರಿಗೆ ನೀವು ಪತ್ರ ಬರೆದರೆ ಅದು ವ್ಯಾವಹಾರಿಕ ಪತ್ರ. ಅಥವಾ ನಿಮ್ಮೂರಿನಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆನ ಬಗೆಹರಿಸ್ಕೊಡಿ ಅಂಥೇಳಿ ನೀವು ಯಾವುದಾದ್ರೂ ಶಾಸಕರಿಗೂ ಅಥವಾ ಯಾವುದೋ ಅಧಿಕಾರಿಗೂ ಪತ್ರ ಬರೆದು ಅದು ವ್ಯಾವಹಾರಿಕ ಪತ್ರ ಅಂಥೇಳಿ ಆಗುತ್ತೆ. ಅಥವಾ ನೀವು ಒಬ್ಬ ವಿದ್ಯಾರ್ಥಿಯಾಗಿ ನೀವು ವಿಶ್ವವಿದ್ಯಾಲಯಕ್ಕೆ ಅಥವಾ ಪ್ರಾಂಶುಪಾಲರಿಗೆ, ಕಾಲೇಜಿಗೆ ನಿಮ್ಮ ಸಮಸ್ಯೆನ ಹೇಳ್ಕೊಂಡು ಪತ್ರವನ್ನು ಬರೆದರೂ ಕೂಡ ಅದು ಒಂದು ಪತ್ರ. ವಾಣಿಜ್ಯ ವ್ಯವಹಾರದ ಪತ್ರಗಳು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಪತ್ರಲೇಖನದಲ್ಲಿ ಕೆಲಸ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಪತ್ರ ವಾಣಿಜ್ಯ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದನ್ನು ನೋಡೋಣ. ವಿಚಾರಣಾ ಪತ್ರ ಅಂಥೇಳಿ ನಾವು ನೋಡ್ಬೋದು. ಒಬ್ಬ BCom ಪದವೀಧರ ವಿದ್ಯಾರ್ಥಿ MCom ವ್ಯಾಸಂಗದ ಬಗ್ಗೆ ಏನೆಲ್ಲ ಸೌಲಭ್ಯಗಳು ವಿಶ್ವವಿದ್ಯಾಲಯದಲ್ಲಿ ಸಿಗ್ತಾವೆ ಅನ್ನೋದ್ರ ಬಗ್ಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾರ್ಥನೆ ಮಾಡಿರುವಂಥ ಒಂದು ಪತ್ರವನ್ನು ಈಗ ನೋಡೋಣಂತ. ಇದೊಂದು ವ್ಯಾವಹಾರಿಕ ಪತ್ರ ಹೌದು, ವಾಣಿಜ್ಯ ತನ್ನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಪತ್ರನೂ ಹೌದು. ಇಲ್ಲಿ ಮುಖ್ಯವಾಗಿ ಒಬ್ಬ ವಿದ್ಯಾರ್ಥಿ ಯಾರು ಅಂದರೆ ಶಿವಕುಮಾರ್ ಎನ್ನುವಂಥ ಒಬ್ಬ ವಿದ್ಯಾರ್ಥಿ BCom ಓದ್ತಾ ಇದ್ದಾನೆ. ಇದು ಇಂದ ಅಂತೇಳಿ ನೋಡ್ತೀವಿ. ಯಾರಿಗೆ ಬರೆದಿದ್ದಾನೆ ಅಂದರೆ ರಿಜಿಸ್ಟ್ರ ಅಲ್ಲಿ ಕುಲಸಚಿವರಿಗೆ ಬರೆದಿದ್ದಾನೆ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದವರಿಗೆ. ಇಲ್ಲಿ ಗೌರವ ಸೂಚಕ ಪದವಾಗಿ ಮಾನ್ಯರೇ ಅಂತೇಳಿ ಆತ ಬರೆದಿದ್ದಾನೆ. ನಾನು ಹೀಗೆ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 2007-8ನೇ ಸಾಲಿನಲ್ಲಿ BCom ಪರೀಕ್ಷೆ ಕುಳಿತು ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದೇನೆ. ಅದನ್ನು ತಿಳಿಸಲಿಕ್ಕೆ ಸಂತೋಷ ಪಡುತ್ತೇನೆ ಅಂತ ಹೇಳ್ತಾನೆ. ಆತ ಮುಂದೆ ಅವರದು ಹೇಳ್ತಾನೆ, ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MCom ಪದವಿ ವ್ಯಾಸಂಗವನ್ನು ಮುಂದುವರಿಸಬೇಕು ಎಂದಿದ್ದೇನೆ. ಈ ಪದವಿ ವ್ಯಾಸಂಗದ ಬಗ್ಗೆ ತಮ್ಮ ವಿಶ್ವವಿದ್ಯಾಲಯ ದೊರೆಯಬಹುದಾದ ಸೌಲಭ್ಯಗಳ ಬಗ್ಗೆ, ಅದು ವಿದ್ಯಾರ್ಥಿ ವೇತನ, ಹಾಸ್ಟೆಲು, ಪಠ್ಯಕ್ರಮ ಮೊದಲಾದ ವಿವರಗಳನ್ನು ತಿಳಿಸಬೇಕೆಂದು ತಮ್ಮ ವಿಶ್ವವಿದ್ಯಾಲಯದ ನಿಬಂಧನಾ ಸೂಚಿ ಪ್ರತಿಯೊಂದನ್ನು ಕಳಿಸ್ಕೊಡಬೇಕು ಅಂಥೇಳಿ ಆತ ವಿನಂತಿ ಮಾಡ್ಕೊಂಡು, ಇದು ಪತ್ರದ ಒಡಲು ಅಂತ ನೋಡ್ತೀವಿ. ಇದು ವಾಣಿಜ್ಯ ವ್ಯವಹಾರಕ್ಕೆ ಸಂಬಂಧ. ಈಗ ಅದ್ರ ಜೊತೆಗೆ ನನ್ನ ವಿಳಾಸ ಅಂಚೆ ಲಕೋಟೆಯನ್ನು ಕೂಡ ಈ ಪತ್ರದ ಜೊತೆಗೆ ಕಳಿಸಿದ್ದೀನಿ, ತಮ್ಮಿಂದ ಉತ್ತರ ನಿರೀಕ್ಷಿಸ್ತಾ ಇದ್ದೀನಿ ಅಂತೇಳಿ ಆತ ಕೇಳ್ಕೊಂಡಿದ್ದಾನೆ. ಕೊನೆಯದಾಗಿ ಗೌರವ ಸೂಚಕ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಶಿವಕುಮಾರ್. ಇದು ಒಂದು ವ್ಯಾವಹಾರಿಕ ಪತ್ರ, ವಾಣಿಜ್ಯ ವ್ಯವಹಾರಕ್ಕೆ ಸಂಬಂಧಪಟ್ಟ ತನ್ನ ಸಮಸ್ಯೆಗಳನ್ನು ಅಲ್ಲಿ ಕೇಳ್ಕೊಂಡಿದ್ದಾನೆ ವಿನಂತಿ ಪತ್ರದಲ್ಲಿ. ಮುಖ್ಯವಾಗಿ ಇನ್ನೊಂದು ಪತ್ರ ನೋಡೋದಾದರೆ, ಇಲ್ಲಿ ಒಂದು ಪುಸ್ತಕ ಖರೀದಿಗಾಗಿ ಪತ್ರ ಬರೆದಿರುವಂಥದ್ದನ್ನು ನೋಡ್ತೀವಿ. ಯಾರು ಅಂದರೆ ಇಲ್ಲಿ ನಾಲ್ವಾಡ ಬ್ರದರ್ಸ್ ಅಂತೇಳಿ, ಇವರು ಬೆಳಗಾವಿಯವರು. ಯಾರಿಗೆ ಬರೆದಿದ್ದಾರೆ ಅಂದರೆ ವ್ಯವಸ್ಥಾಪಕರು, ಸಮಾಜ ಪುಸ್ತಕಾಲಯ, ಶಿವಾಜಿ BG ಧಾರವಾಡ, ಇವರಿಗೆ ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಗೌರವ ಸೂಚಕ ಪದ ಮಹನೀಯರೇ, ನೀವು ಇತ್ತೀಚೆಗೆ ಶಿವರುದ್ರಪ್ಪನವರ ಸೌಂದರ್ಯ ಸಮೀಕ್ಷೆ ಎನ್ನುವಂಥ ಗ್ರಂಥವನ್ನು ದ್ವಿತೀಯ ಮುದ್ರಣ ಮಾಡಿಸಿ ಪ್ರಕಟಿಸಿದ್ದೀರಿ. ಇದು ತಿಳಿದು ನನಗೆ ಸಂತೋಷವಾಗಿದೆ. ಈ ಗ್ರಂಥದ 100 ಪ್ರತಿಗಳು ನಮಗೆ ಬೇಕಾಗಿವೆ ಅಂತೇಳಿ ಕೇಳ್ಕೊಂಡರು. ತಾವು ಕೊಡಬಹುದಾದ ರಿಯಾಯಿತಿ ಮತ್ತು ಸರಬರಾಜು ಮಾಡುವ ವಿಧಾನವನ್ನು ಜರೂರಾಗಿ ತಿಳಿಸಬೇಕು. ಹಿಂದೆಯೂ ನಿಮ್ಮಿಂದ ಭಾರಿ ಮೊತ್ತದ ಗ್ರಂಥಗಳು ನಾವು ತರಿಸಿ ವಿಕ್ರಯಿಸಿರೋದು ಉಂಟು ಅಂತೇಳಿ ತಮ್ಮ ವಿಷಯವನ್ನು ಹೇಳ್ಕೊಂಡಿದ್ದಾರೆ. ಹಾಗಾಗಿ ನಾವು ನಿಮಗೆ ಆದೇಶ ಬೇಡಿಕೆ ಪತ್ರವನ್ನು ಕಳಿಸ್ತೀವಿ ಎಷ್ಟು ಎನ್ನುವಂಥದ್ದನ್ನು ಇಲ್ಲಿ ಒಂದು ಪುಸ್ತಕ ಸಂಪಾದಕರಿಗೆ ತಮ್ಮ
ವಿಷಯವನ್ನು ತಿಳಿಸ್ಕೊಂಡಿದ್ದಾರೆ. ತಮ್ಮ ವಿಶ್ವಾಸಿಗಳು ನಾಲ್ವಾಡ್ ಬ್ರದರ್ಸ್ ಅನ್ನುವಂಥ ಪರವಾಗಿ ಅವರು ಬರೆದಿದ್ದಾರೆ. ಇದು ಕೂಡ ವಾಣಿಜ್ಯ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂಥ ಪತ್ರ. ನೀವು ಇದೇ ಮಾದರಿಯಲ್ಲಿ ಒಬ್ಬ ಅಧಿಕಾರಿಗೆ ಅಥವಾ ಯಾವುದೋ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವ ಇದೇ ಮಾದರಿಯಲ್ಲಿ ನೀವು ವ್ಯಾವಹಾರಿಕ ಪತ್ರವನ್ನು ಕೂಡ ಬಳಸ್ಬೋದು. ಕೆಲವೊಂದು ಕಡೆ ಇಲ್ಲಿ ಇಂದ ಏನಿದೆಯಲ್ಲ ಈ ಕಡೆನೂ ಕೂಡ ಇಲ್ಲಿನೂ ಕೂಡ ಬರೀಬೋದು. ಇಲ್ಲಿ ಇಂದ, ಇಲ್ಲಿ ಈ ಕಡೆ ಇವರೆಗೆ ಎರಡೂ ಕೂಡ ಇಲ್ಲಿ ಬರೆಯುವಂಥ ಪದ್ಧತಿನೂ ಕೂಡ ನಾವು ಈ ವ್ಯಾವಹಾರಿಕ ಪತ್ರದಲ್ಲಿ ನೋಡ್ತೀವಿ. ಇನ್ನು ಎರಡನೇದಾಗಿ ವರದಿಗಳು ಅಂಥೇಳಿ ಇದೆ ನಮ್ಮ ಕೌಶಲ್ಯ ಕನ್ನಡದಲ್ಲಿ. ವರದಿಗಳು ಇದನ್ನು ಇಂಗ್ಲೀಷ್ನಲ್ಲಿ ರಿಪೋರ್ಟ್ ಅಂಥೇಳಿ ಕರೀತಾರೆ. ಇಂಗ್ಲೀಷ್ ಭಾಷೆಯಲ್ಲಿ ರಿಪೋರ್ಟ್. ಈ ವರದಿಯನ್ನು ನಾವು ಮೌಖಿಕವಾಗಿ ಮತ್ತು ಲಿಖಿತವಾಗಿ ಅಂತ ನೋಡ್ತೀವಿ. ವರದಿಯನ್ನು ಒಂದು ವಿಷಯವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ಮೌಖಿಕವಾಗಿ ಹೆಚ್ಚು ಪ್ರಚಲಿತ ಇಲ್ಲ. ಇವತ್ತು ಲಿಖಿತವಾಗಿಯೇ ಅನೇಕ ವರದಿಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗ ತಾನೇ ಕೆಲವು ದಿನಗಳ ಹಿಂದೆ ಮೀಸಲಾತಿಯನ್ನು ಕುರಿತು ನಾಗಮೋಹನ್ ದಾಸ್ ಅವರ ವರದಿ ಅಂತ ನೋಡಿದೆ. ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥ ನೋಡಿದೆ. ಹೀಗೆ ಅನೇಕ ವರದಿಗಳು ನಮ್ಮ ಕನ್ನಡ ನಾಡಿನಲ್ಲಿ ಮತ್ತು ಗೋಕಾಕ್ ವರದಿ ಎನ್ನುವಂಥದ್ದು, ಸರೋಜಿನಿ ಮಹಿಷಿ ವರದಿ ಎನ್ನುವಂಥದ್ದು ವಿಸ್ತೃತ ಅಧ್ಯಯನ ಮಾಡಿ ಲಿಖಿತ ರೂಪದಲ್ಲಿ ಒಂದು ಘಟನೆಯ ಹಿನ್ನೆಲೆ, ಅದರ ಮುನ್ನೆಚ್ಚರಿಕೆ ಬಗ್ಗೆ ವಿವರಗಳನ್ನು ಒಳಗೊಂಡು ಯಾವುದೇ ಕ್ರಮದ ಬಗ್ಗೆ ಆಳವಾದ ಅಧ್ಯಯನ, ಮುಖ್ಯವಾಗಿ ವರದಿ ಅಂದ್ರೇನು ಆಳವಾದ ಅಧ್ಯಯನ, ವಿಷಯದ ಆಗುಹೋಗುಗಳು, ಅನುಕೂಲ ಅನಾನುಕೂಲ, ಬೆಳವಣಿಗೆ, ಇವೆಲ್ಲ ಸಾಧಕ ಬಾಧಕ ಮೌಖಿಕ ಮತ್ತು ಲಿಖಿತ ರೂಪದ ಮಾಹಿತಿಯನ್ನು ವರದಿ ಎಂದು ಕರೀತಾರೆ. ಇದು ಇವತ್ತು ಮುಖ್ಯವಾಗಿ ಆಡಳಿತದ ವ್ಯವಸ್ಥೆಯಲ್ಲಿ ಮಾತ್ರ ಅಲ್ಲದೆ ಯಾವುದೇ ಬಗೆಯ ವಾಣಿಜ್ಯ ವಹಿವಾಟು, ಉದ್ಯಮ, ಸಂಶೋಧನೆ, ತನಿಖೆ, ಯೋಜನೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ವರದಿ ಕೊಡುವಂಥದ್ದು. ಇವತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಈ ಯಾವುದೇ ಒಂದು ಸಮಸ್ಯೆಯ ಬಗ್ಗೆ ಅದರ ಬಗ್ಗೆ ವರದಿ ತರಿಸ್ಕೊಳ್ಳುವಂಥದ್ದು. ಕಂಪ್ನಿಯಲ್ಲಿ ಏನು ಲಾಸ್ ಆಗಲಿಕ್ಕೆ ಏನು ಕಾರಣ ಏನು ಅದರದ್ದು ಒಂದು ವರದಿ, ಅಥವಾ ಶಾಲಾ ಕಾಲೇಜುಗಳಲ್ಲಿ ಫಲಿತಾಂಶ ಕುಸಿದು ಹೋಯಿತು ಅದ್ರ ಬಗ್ಗೆ ಏನು ವರದಿ. ಹೀಗೆ ವರದಿ ಎನ್ನುವಂಥದ್ದು ಇವತ್ತಿನ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದೆವು ಅದರದ್ದು ಪರ ಮತ್ತು ವಿರೋಧ ಅದ್ರ ಬಗ್ಗೆ ಒಂದು ವರದಿ, ಅಥವಾ ಶಾಲೆಯ ಒಂದು ಬೆಳವಣಿಗೆಯ ಒಂದು ವರದಿ, ಇವೆಲ್ಲವೂ ಕೂಡ ಇರುವಂಥದ್ದನ್ನು ನಾವು ನೋಡ್ತೀವಿ. ಇವತ್ತು ವರದಿ ಎನ್ನುವಂಥದ್ದು ಬಹಳ ಪ್ರಚಲಿತದಲ್ಲಿ ಇರುವಂಥದ್ದನ್ನು ನೋಡ್ತೀವಿ. ಮುಖ್ಯವಾಗಿ ವರದಿ ಎನ್ನುವಂಥದ್ದರಲ್ಲಿ ಕೇವಲ ಮಾಹಿತಿಯನ್ನು ಒಳಗೊಂಡಿರುವಂಥದ್ದಲ್ಲ. ಈ ವರದಿಯಲ್ಲಿ ಮುಖ್ಯವಾಗಿ ಏನಿರ್ತಂದರೆ ಅವುಗಳನ್ನ ವ್ಯವಸ್ಥಿತ ರೂಪದಲ್ಲಿ ಮಂಡಿಸಬೇಕಾಗುತ್ತೆ ಅನ್ನೋದು. ಅದನ್ನು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಸ್ವಂತ ಅಭಿಪ್ರಾಯಗಳನ್ನು ಸೂಚಿಸಬೇಕಾಗ್ತದೆ. ಇಂಥ ವರದಿಗಳನ್ನ ಸಿದ್ಧಪಡಿಸುವುದಕ್ಕೆ ಸರಿಯಾದಂಥ ಮಾಹಿತಿ ಸಂಗ್ರಹ, ವಿಷಯ ಮಂಡನೆ, ವಿಶ್ಲೇಷಣೆ ಕೌಶಲ್ಯ ಇವೆಲ್ಲವೂ ಕೂಡ ಬೇಕಾಗ್ತದೆ. ಹೀಗೆ ಮಾಡಿದಾಗ ಮಾತ್ರ ಒಂದು ಉತ್ತಮ ವರದಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು. ಮುಖ್ಯವಾಗಿ ರಾಜಕಾರಣ ಮತ್ತು ರಾಜಕೀಯ ವಿಷಯ ಬಂದಾಗ ಈ ಪ್ರಕೃತಿ ವಿಕೋಪ ಬಂದಂಥ ಸಂದರ್ಭದಲ್ಲಿ ಯಾವ್ಯಾವ ಜಿಲ್ಲೆಗೆ ಏನೆಲ್ಲ ಹಾನಿ ಆಯಿತು ಅದೊಂದು ವರದಿ ಅನ್ನುವಂಥದ್ದನ್ನು ನೋಡ್ತೀವಿ. ಲಿಖಿತ ರೂಪಕ್ಕೆ ವರದಿಗೆ ಹೆಚ್ಚು ಆದ್ಯತೆ ಇರುವಂಥದ್ದು ನೋಡ್ತೀವಿ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಗೋಕಾಕ್ ವರದಿ ಮತ್ತು ಕನ್ನಡಿಗರಿಗೆ ಉದ್ಯೋಗದ ವಿಷಯ ಬಂದಾಗ ಸರೋಜಿನಿ ಮಹಿಷಿ ವರದಿ ಇವೆಲ್ಲವೂ ಕೂಡ ಇವತ್ತಿಗೂ ಕೂಡ ಹೆಸರುವಾಸಿಗಿರುವಂಥ ನಾವು ನೋಡ್ತೇವೆ. ವರದಿ ಎನ್ನುವುದು ಮುಖ್ಯವಾಗಿ ವರದಿಗಳನ್ನು ಎಷ್ಟು ಬಗೆಗಳಲ್ಲಿ ವಿಂಗಡಿಸ್ತಾರೆ ಎನ್ನುವಂಥದ್ದನ್ನು ನೋಡೋದಾದರೆ ಇಲ್ಲಿ 3 ರೀತಿಯ ವರದಿಗಳನ್ನು ಅವರು ನೋಡ್ತಾರೆ. ಉದ್ದೇಶದ ದೃಷ್ಟಿಯಿಂದ 2 ವರದಿಗಳನ್ನು ನೋಡ್ತಾರೆ, ರಚನೆಯ ದೃಷ್ಟಿಯಿಂದ 2 ವರದಿಗಳು ಮತ್ತು ಸ್ವರೂಪದ ದೃಷ್ಟಿಯಿಂದ 2 ವರದಿಗಳು. ಇಲ್ಲಿ ವರದಿಯ ಪ್ರಕಾರಗಳು ಅಂತ ನೋಡ್ಬೋದು, ವರದಿಗಳನ್ನು ವಿಂಗಡಿಸ್ಬೋದು. ಈ ಉದ್ದೇಶದ ದೃಷ್ಟಿಯಿಂದ ನೋಡುವಂಥ ವರದಿಗಳು ಯಾವುವಂದರೆ 2 ವರದಿಗಳು. ಒಂದು ವಿವರಣಾತ್ಮಕ ವರದಿ, ಎರಡನೇದು ವಿಶ್ಲೇಷಣಾತ್ಮಕ ವರದಿ. ರಚನಾತ್ಮಕ ದೃಷ್ಟಿಯಿಂದ ನೋಡುವಂಥ ವರದಿಗಳಲ್ಲಿ 2 ಪ್ರಕಾರಗಳು, ವಿದ್ಯುಕ್ತ ವರದಿ, ಅನಿರ್ಬಂಧಿತ ವರದಿ ಅಂತ. ಒಂದು ವರದಿಯ ಸ್ವರೂಪದ ಹಿನ್ನೆಲೆಯಲ್ಲಿ ನೋಡೋದಾದರೆ ವ್ಯಕ್ತಿನಿಷ್ಠ ವರದಿಗಳು, ಸಾಮೂಹಿಕ ವರದಿಗಳು, ಹೀಗೆ 3 ದೃಷ್ಟಿಕೋನದಿಂದ ಒಂದೊಂದರಲ್ಲಿ ಕೂಡ 2 ಬಗೆಗಳನ್ನು ಅವರು ನೋಡ್ತಾರೆ ವರದಿಗಳು. ಇನ್ನು ಒಂದು ವರದಿ ಉದ್ದೇಶವನ್ನು ಆಧರಿಸಿ ಇದ್ದರೆ ಅಲ್ಲಿ 2 ಬಗೆಯ ಪ್ರಕಾರಗಳನ್ನು ನೋಡ್ತೀವಿ, ವಿವರಣಾತ್ಮಕ ಮತ್ತು ವಿಶ್ಲೇಷಣಾತ್ಮಕ ವರದಿಗಳು ಅಂತ ನೋಡ್ತೀವಿ. ಏನಿದು ವಿಶ್ಲೇಷಣಾತ್ಮಕ ಮತ್ತು ವಿವರಣಾತ್ಮಕ ಏನು ವ್ಯತ್ಯಾಸ ಏನದ? ಈ ವಿವರಣಾತ್ಮಕ ವರದಿಗಳು ವಸ್ತು ಸ್ಥಿತಿಯನ್ನಷ್ಟೇ ವಿವರಿಸುತ್ತವೆ ನೋಡ್ರದು.
ಅದು ಯಾವ ರೀತಿ ಅದ, ಇದು ಹೀಗಿತ್ತು, ಇಷ್ಟು ಇದೆ, ಇಷ್ಟು ಜಿಲ್ಲೆಗಳು, ಇಷ್ಟು ಜನ ಇದ್ದರು, ಈ ರೀತಿಯಾಗಿ ವಿವರಣೆಯನ್ನು ಕೊಡ್ತದೆ ಅಷ್ಟೇ. ಈ ವರದಿ ರಚಿಸುವವರು ತಮ್ಮ ವೈಯಕ್ತಿಕ ಅಭಿಪ್ರಾಯ ಆಗಲಿ ವಿಷಯದ ಆಧಾರದ ಮೇಲೆ ಮಾಡಬಹುದಾದ ತೀರ್ಮಾನಗಳನ್ನಾಗಿ ಕೊಡೋದಿಲ್ಲ. ಎಷ್ಟಿದೆ ಅಷ್ಟೇ ಹೇಳ್ತಾರೆ ಇದು ವಿವರಣಾತ್ಮಕ ವರದಿಯಲ್ಲಿ. ಆದರೆ ವಿಶ್ಲೇಷಣಾತ್ಮಕ ವರದಿ ಹಾಗಲ್ಲ. ಈ ವರದಿಗಾರರುಗಳು ವಿಷಯಗಳನ್ನು ಮಂಡಿಸುವುದಷ್ಟೇ ಅಲ್ಲದೆ ಅದನ್ನು ವಿಶ್ಲೇಷಿಸಿ ಅವುಗಳಿಂದ ಹೊಮ್ಮುವ ಸಿದ್ಧಾಂತವನ್ನು, ತಮ್ಮ ಶಿಫಾರಸುಗಳನ್ನ ಅಥವಾ ಸಮಸ್ಯೆ ಪರಿಹಾರ ದೃಷ್ಟಿಕೋನದಲ್ಲಿ ಸೂಚಿಸ್ತಾರೆ. ಇದು ಎರಡು ಬಗೆಯ ಉದ್ದೇಶ ದೃಷ್ಟಿಯಿಂದ. ಒಂದು ವಿವರಣೆ ಅಂದರೆ ಇದ್ದ ಹಾಗೆ ವಿವರಣೆ ಕೊಡುವಂಥದ್ದು. ವಿಶ್ಲೇಷಣಾತ್ಮಕ ವರದಿಗಳನ್ನು ಹೆಂಗಿರ್ತಾವೆ ಅಂದರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ ಅನ್ನುವಂಥದ್ದು. ಇನ್ನು ಎರಡನೇ ಒಂದು ರಚನೆಯ ದೃಷ್ಟಿಯಿಂದ ಆಗಿರುವಂಥ ವರದಿಗಳಲ್ಲಿ ಯಾವುದಂದ್ರೆ ಅನಿರ್ಬಂಧಿತ ಮತ್ತು ವಿದ್ಯುಕ್ತ ವರದಿಗಳು. ಈ ಅನಿರ್ಬಂಧಿತ ಮತ್ತು ವಿದ್ಯುಕ್ತ ವರದಿಗಳಂದರೆ ಹೆಂಗಂದರೆ, ಒಂದು ವಿಚಾರದ ಮೇಲೆ ತಕ್ಷಣ ಸ್ಪಷ್ಟವಾದ ವಿಷಯಗಳನ್ನು ಅವು ಸ್ಪಷ್ಟವಾದ ಕ್ರಮದಲ್ಲಿ ನೇರವಾಗಿ ನಿರೂಪಿಸುವಂಥ ವರದಿಯನ್ನು ಅನಿರ್ಬಂಧಿತ ವರದಿ ಎಂದು ಹೇಳ್ತಾರೆ. ತಕ್ಷಣ ಅದು ಸ್ಪಷ್ಟವಾದ ವಿಷಯಗಳನ್ನ ಅದು ಕ್ರಮವಾಗಿ ಅದು ಇದ್ದ ಹಾಗೆ ಹೇಳುವಂಥದ್ದನ್ನು ಅದು ಏನಂತಾರೆ ಅಂದರೆ ಅನಿರ್ಬಂಧಿತ ವರದಿ ಅಂತ ಕರೀತಾರೆ. ಇಲ್ಲಿ ವರದಿಗಾರ ತಾನು ನೀಡುತ್ತಿರುವ ವಿವರಗಳನ್ನು ಕ್ರಮಪಡಿಸಿ ಅಥವಾ ವಿಂಗಡಿಸಿ ಪರಿವಿಡಿ, ಉಪೋದ್ಘಾತ ಮುಂತಾದವುಗಳನ್ನೇ ಕೊಡುವುದಿಲ್ಲ. ಇದರ ಭಾಷೆ ಸಾಮಾನ್ಯವಾಗಿ ಸಂಭಾಷಣೆ ಶೈಲಿಯಲ್ಲಿ ಇರ್ತದೆ. ಇದು ಒಂದೇ ಪುಟದಷ್ಟಿರ್ಬೋದು ಅಥವಾ ಹಲವಾರು ಪುಟದಷ್ಟು ಕೂಡ ಇರ್ಬೋದು. ಇದು ಅನಿರ್ಬಂಧ, ಇದು ಹೀಗೆ ಇರಬೇಕು ಅಂತಿಲ್ಲ ಎನ್ನುವಂಥದ್ದು. ಇನ್ನು ವಿದ್ಯುಕ್ತ ವರದಿಗಳಲ್ಲಿ ಇಲ್ಲಿ ಶಿರೋನಾಮೆ, ಪರಿವಿಡಿ, ಉಪೋದ್ಘಾತ, ಪ್ರಕರಣ ಮುಂತಾದ ಹಲವು ಅಂಗಗಳೊಡನೆ ಕ್ರಮಬದ್ಧವಾಗಿ ನೀಡಿದ ವರದಿಯನ್ನು ಏನಂತ ಕರೀತಾರೆ ಅಂದರೆ ವಿದ್ಯುಕ್ತ ವರದಿ ಅಂತೇಳಿ ಕರೀತಾರೆ. ಹೀಗೆ ಇದರಲ್ಲಿ ನಾವು ಮುಂತಾದ ಪದಗಳ ಪ್ರಯೋಗ ಇರುವುದಿಲ್ಲ. ಒಂದು ಶಿಸ್ತುಬದ್ಧವಾಗಿ ಈ ಒಂದು ವರದಿ ಇರ್ತದೆ ಅನ್ನೋದು. ಕೊನೆಯದಾಗಿ ಮೂರನೇ ಒಂದು ಸ್ವರೂಪ ದೃಷ್ಟಿಯಿಂದ ಎರಡು ಬಗೆಯ ನೋಡ್ತೀವಿ ಅಂತ ಹೇಳ್ತಾರೆ ವರದಿಗಳಲ್ಲಿ. ಇಲ್ಲಿ ವ್ಯಕ್ತಿನಿಷ್ಠ ವರದಿಗಳು ಅಂತ ಇರ್ತಾವೆ, ಆಮೇಲೆ ಸಾಮೂಹಿಕ ವರದಿಗಳು ಅಂತ ಇರ್ತಾವೆ. ವ್ಯಕ್ತಿನಿಷ್ಠ ಅಂದರೆ ಬಿಡಿ ಒಬ್ಬ ವ್ಯಕ್ತಿ, ಸಾಮೂಹಿಕ ಅಂದರೆ ಎಲ್ಲರೂ ಒಂದು ಸಮಿತಿ ಮಾಡಿಕೊಂಡು ಮಾಡುವಂಥದ್ದು. ನೋಡ್ರಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಒಂದು ವಿಷಯವನ್ನು ಕುರಿತು ವರದಿ ಸಲ್ಲಿಸುವುದು ಅದು ವ್ಯಕ್ತಿನಿಷ್ಠ. ಅಥವಾ ವಿಷಯವನ್ನು ಕುರಿತು ಕೂಲಂಕುಷ ವಿಚಾರಣೆ ನಡೆಸಲು ಹಲವಾರು ತಜ್ಞರ ಅಥವಾ ವಿಚಾರವಂತರ ಒಂದು ಸಮಿತಿಯನ್ನು ಏರ್ಪಡಿಸಬಹುದು. ಒಬ್ಬ ವ್ಯಕ್ತಿಯೇ ಸಾಕೆ ಅಥವಾ ಹಲವಾರು ಒಂದು ಸಮಿತಿ ಬೇಕೆ ಎಂಬುದನ್ನು ವರದಿ ಮಾಡಬೇಕಾದ ವಿಷಯದ ಪ್ರಾಮುಖ್ಯ ಮತ್ತು ಸಂಕೀರ್ಣತೆಗೆ ಅನುಗುಣವಾಗಿ ನಿರ್ಣಯಿಸಬೇಕಾಗುತ್ತೆ. ಹೀಗೆ ವರದಿಗಳಲ್ಲಿ ಒಬ್ಬ ವ್ಯಕ್ತಿಯ ಆಧಾರಿತ ವ್ಯಕ್ತಿನಿಷ್ಠ ವರದಿಗಳು, ಸಾಮೂಹಿಕವಾಗಿ ಒಂದು ಸಮಿತಿ ಆಧರಿಸಿದ ವರದಿಗಳು ಕೂಡ ನೋಡ್ತಾ ಇದೆ. ಇವತ್ತು ಅನೇಕ ಮೀಸಲಾತಿ ವಿಚಾರದಲ್ಲಿ ಕೂಡ ಅನೇಕರನ್ನು ಸೇರಿಸಿ ಒಂದು ವರದಿ ಕೊಡುವಂಥದ್ದನ್ನು ಕೂಡ ನೋಡ್ತಾ ಇದೆ. ಹೀಗೆ ವರದಿಯ ಸ್ವರೂಪ, ವರದಿ ಯಾವ ರೀತಿ ರಚಿಸಬೇಕು ತೀರ್ಮಾನಿಸುವ ಮುನ್ನ ವರದಿಗಾರರ ಕೆಲವು ಅಂಶಗಳನ್ನ ಪರಿಶೀಲಿಸಬೇಕು. ಒಂದು ವರದಿ ಸರಿಯಾಗಿರಬೇಕನ್ನೋದು ಇವೆಲ್ಲ ವಿಚಾರಗಳನ್ನ ಗಮನಿಸಬೇಕು ಅಂತ ಹೇಳ್ತಾರೆ. ತನ್ನಿಂದ ನಿರೀಕ್ಷಿಸುವ ವರದಿ ಎಂಥದ್ದಿರಬೇಕು ಎಂಬುದನ್ನು ಮೊದಲು ತಿಳ್ಕೋಬೇಕು ಅಂತ. ಈ ವಿಚಾರ ಹಿಂದೆ ಯಾರಾದರೂ ವರದಿ ಮಾಡಿದ್ದರೆ ಅದನ್ನು ನೋಡಿ ಒಂದು ನಿರ್ಣಯಕ್ಕೆ ಬರಬಹುದು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಕೆಲವು ದಿನಗಳಲ್ಲಿ ಅವನು ವರದಿ ನೀಡಬೇಕಾಗಿದ್ದರೆ ವರದಿಯ ಅಂಶಗಳನ್ನು ಕ್ರಮವಾಗಿ ವಿಧಿಬದ್ಧವಾಗಿ ನೀಡಲು ಸಾಧ್ಯವಾಗದೇ ಹೋಗಬಹುದು ಎನ್ನುವಂಥದ್ದನ್ನು ಕೂಡ ನೋಡ್ತಾರೆ. ಹೀಗೆ ವರದಿ ಒಂದು ರಚನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ತಾನು ನೀಡಬೇಕಾಗಿದ್ದ ವರದಿಯ ವ್ಯಾಪ್ತಿಯನ್ನು, ಸ್ವರೂಪವನ್ನು ನಿಷ್ಕರ್ಷಿಕೊಂಡ ನಂತರ ವರದಿಗಾರ ವಿಷಯವನ್ನು ಕುರಿತ ಸಂಶೋಧನೆಯ ಕಾರ್ಯವನ್ನು ಆರಂಭಿಸಬೇಕು ಅಂತೇಳಿ. ಇಲ್ಲಿ ಮುಖ್ಯವಾಗಿ ವರದಿ, ಒಂದು ಒಳ್ಳೆಯ ವರದಿ ಏನಂದರೆ ಮುಖ್ಯ ಗುಣಗಳನ್ನು ಹೊಂದಿರಬೇಕು. ಅದು ಸ್ಪಷ್ಟವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ಭಾಷೆಯ ಸ್ವಯಂಪೂರಿತವಾಗಿರಲಿ, ಸುಲಭವಾಗಿ ಓದುವಂತಿರಲಿ ಅಂತ ಹೇಳ್ತಾರೆ. ಏಕ ವ್ಯಕ್ತಿಯ ವರದಿ ಎನ್ನುವಂಥದ್ದನ್ನು ನೋಡೋದಾದರೆ, ಒಂದು ಹೊಸ ಉದ್ಯಮದ ಸ್ಥಾಪನೆಯನ್ನು ಕುರಿತು ನಾವು ವರದಿ ಮಾಡಬೇಕಾದ್ರೆ ಅದರ ಆಗುಹೋಗುಗಳು ಪರಿಶೀಲಿಸಿ ನೀಡುವ ವರದಿ ವಾಣಿಜ್ಯ ಪ್ರಪಂಚದಲ್ಲಿ ಬಹು ಸಾಮಾನ್ಯವಾದದ್ದು ಅಂತ. ಇದಲ್ಲದೆ ವ್ಯಾಪಾರ ಸಂಸ್ಥೆಯ ಆಂತರಿಕ ಸಮಸ್ಯೆಗಳನ್ನು ನೌಕರರ ತನ್ನ ಹಿರಿಯ ಅಧಿಕಾರಿಗೆ ಸಲ್ಲಿಸುವ ವರದಿಗಳಿಗೂ ಕೂಡ ಕೊರತೆ ಇಲ್ಲ. ಇಂಥ ವರದಿಗಳು ರಚಿಸುವವರು ಮುಖ್ಯವಾಗಿ ಗಮನಿಸಬೇಕಾದರೆ ಕೆಲವು ವಿಚಾರಗಳಿವೆ. ಏನಂದರೆ, ವರದಿ ವಿಷಯ ಗರ್ಭಿತವಾಗಿರಬೇಕು, ಕ್ರಮಬದ್ಧವಾಗಿರಬೇಕು, ಪ್ರಮಾಣ ಪೂರಿತವಾಗಿರಬೇಕು, ಮನ ಒಪ್ಪುವಂತಿರಬೇಕು, ಆಕರ್ಷಿಸುವಂತಿರಬೇಕು ಎನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗೆ ಅಗತ್ಯವಿದ್ದರೆ ವರದಿಗಾರ ತನ್ನ ಅಭಿಪ್ರಾಯಗಳನ್ನ, ಸಲಹೆಗಳನ್ನ ಸೂಚಿಸಬೇಕು. ಇದು ವರದಿ ಬಗ್ಗೆ ನಾವು ನೋಡಿದೆವು.
ಮುಖ್ಯವಾಗಿ ಸರ್ಕಾರ ಆದೇಶ ಅಂದ್ರೇನು, ಸುತ್ತೋಲೆ ಅಂದ್ರೇನು, ಅಧಿಸೂಚನೆ ಅಂದ್ರೇನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಸರ್ಕಾರಿ ಆದೇಶ ಇದು ಭಾಳಷ್ಟು ಸಲ ನಾವು ಕೇಳಿರ್ತೀವಿ. ಸರ್ಕಾರಿ ಆದೇಶ ಅಂದರೆ ಏನು ಅನ್ನುವಂಥದ್ದು. ಸರ್ಕಾರಿ ಆದೇಶಗಳು ಅಂದರೆ ಒಂದು ಸಕ್ಷಮ ಪ್ರಾಧಿಕಾರ ಮತ್ತು ಸಕ್ಷಮ ಅಧಿಕಾರಿ ತನ್ನ ಕೆಳಗಿನ ಇಲಾಖೆಗಳಿಗೆ ಅಥವಾ ಉದ್ಯೋಗಿಗಳಿಗೆ ಹೊರಡಿಸುವಂಥ ನಿರ್ದೇಶನಗಳು ಅಥವಾ ಸೂಚನೆಗಳನ್ನು ಸರ್ಕಾರಿ ಆದೇಶಗಳು ಅಂಥೇಳಿ ನಾವು ಕರಿತೀವಿ. ಒಬ್ಬ ಮೇಲಾಧಿಕಾರಿ ಕೆಳಗಿನ ಅಧಿಕಾರಿಗಳಿಗೆ ಅಥವಾ ಒಬ್ಬ ಪ್ರಾಧಿಕಾರ ಕೆಳಗಿನ ಪ್ರಾಧಿಕಾರಿಗಳಿಗೆ ಹೊರಡಿಸುವಂಥ ಆದೇಶಗಳಿಗೆ ಸರ್ಕಾರಿ ಆದೇಶಗಳು ಅಂಥೇಳಿ ನಾವು ಕರಿತೀವಿ. ಈ ಆದೇಶಗಳಿಗೆ ನಾವೆಲ್ಲ ಹೊರಡಿಸುವಂಥ ಆದೇಶಗಳಿಗೆ ಬದ್ಧರಾಗಿರಬೇಕು, ಇಲ್ಲವಾದಲ್ಲಿ ಶಿಕ್ಷೆಗೆ ಅಥವಾ ದಂಡನೆಗೆ ಗುರಿಯಾಗಬೇಕಾಗುತ್ತಾ. ಮುಖ್ಯವಾಗಿ ಸರ್ಕಾರ ದೈನಂದಿನ ಆಡಳಿತದಲ್ಲಿ ಅನೇಕ ಇಂಥ ಆದೇಶಗಳನ್ನ ಹೊರಡಿಸ್ತಾ ಇರ್ತದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಮೇಲಾಧಿಕಾರಿಗಳು ಕೆಳಗಿನ ಅಧಿಕಾರಿಗಳಿಗೆ ಆದೇಶಗಳನ್ನ ಹೊರಡಿಸ್ತಾನೆ ಇರ್ತಾರೆ. ಎರಡನೇದು ಸುತ್ತೋಲೆ ಅಂದರೆ, ಸುತ್ತೋಲೆ ನೋಡಿ, ಇದನ್ನು ಕೂಡ ಸರ್ಕಾರಿ ಒಂದು ಆದೇಶದಲ್ಲಿ ಇದರಲ್ಲೇ ಬರ್ತದೆ. ಸುತ್ತೋಲೆ ಅಂದರೆ ಒಂದು ವಿಷಯವನ್ನು ಅನೇಕ ಇಲಾಖೆಗಳಿಗೆ ಅಥವಾ ಅನೇಕರಿಗೆ ತಿಳಿಸಬೇಕಾದ ಬಂದಾಗ ಸುತ್ತೋಲೆಯನ್ನು ಹೊರಡಿಸ್ತಾರ ಅಂತ ಹೇಳ್ತಾರೆ. ಅನೇಕರಿಗೆ ತಿಳಿಸಬೇಕು. ಹೀಗಾಗಿ ಇದರಲ್ಲಿ ನಿರ್ದಿಷ್ಟ ವಿಳಾಸವನ್ನೆಲ್ಲ ನಮೂದಿಸಲು ಸಾಧ್ಯ ಇಲ್ಲ. ಆದ್ದರಿಂದ ಈ ಸಂಬಂಧವಾಗಿ ಕೊನೆಯಲ್ಲಿ ಒಂದು ಸಾಮಾನ್ಯ ಸೂಚನೆ ಇರ್ತದೆ. ಏನು ಅಂದರೆ, ಇಲ್ಲಿ ಎಲ್ಲ ಕೆಳಗಡೆ ಎಲ್ಲ ಇಲಾಖೆ ಮುಖ್ಯಸ್ಥರಿಗೆ, ಎಲ್ಲ ವೇತನ ಅಧಿಕಾರಿಗಳಿಗೆ ಇದು ಈ ರೀತಿ ಹಾಕಿಬಿಟ್ರೆ ಎಲ್ಲರಿಗೂ ಹೋಗ್ಬಿಡ್ತದೆ. ಈ ಸುತ್ತೋಲೆ ಅಂದರೆ ಏನು ಅಂದರೆ, ಒಂದು ವಿಷಯವನ್ನು ಅನೇಕ ಇಲಾಖೆಗಳಿಗೆ ತಿಳಿಸಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸುತ್ತೋಲೆಯನ್ನು ಹೊರಡಿಸ್ತಾರೆ. ಪತ್ರದ ಶೀರ್ಷಿಕೆ ಭಾಗ ಮುಗಿದ ನಂತರ ಸುತ್ತೋಲೆ ಎಂಬ ಮಾತು ಎದ್ದು ಕಾಣುವಂತೆ ನಮೂದಾಗಿರ್ತದೆ. ಉಳಿದಂತೆ ಇದು ಬಿಟ್ಟರೆ ಕೆಲವು ವೇಳೆ ವಿಷಯ ಮತ್ತು ಉಲ್ಲೇಖ ಸಂಬಂಧ ನಮೂದುಗಳು ನೇರವಾಗಿ ಸಂಬಂಧಪಟ್ಟ ವಿಷಯವನ್ನೇ ಒಂದೆರಡು ವಾಕ್ಯಗಳು ನಿರೂಪಿತವಾಗಿರ್ತದೆ. ಮೂರನೇದಾಗಿ ಅಧಿಸೂಚನೆ ಅಂದರೆ ಏನು? ಅಧಿಸೂಚನೆ ಯಾವಾಗೆಲ್ಲ ಹೊರಡಿಸ್ತಾರೆ ಅಂದರೆ, ಈ ಶಾಸನ ಸಭೆಗಳಲ್ಲಿ, ಅಧಿವೇಶನದ ಸಂದರ್ಭದಲ್ಲಿ ಅಥವಾ ಸರ್ಕಾರ ಸಚಿವ ಸಂಪುಟ ಮಾಡಿ ಕೆಲವೊಂದು ನಿಯಮಗಳನ್ನು, ತಿದ್ದುಪಡಿಗಳನ್ನು, ಕಾಯ್ದೆಗಳನ್ನು, ಅಧಿಕಾರಿಗಳ ನೇಮಕವನ್ನು, ಬಡ್ತಿ, ಹಿಂಬಡ್ತಿ, ಸೇವಾ ವಿಸ್ತರಣೆ, ವರ್ಗಾವಣೆ, ತರಬೇತಿ, ರಜೆ ಮಂಜೂರಾತಿ ಇಂಥ ಮುಖ್ಯವಾದ ವಿಷಯಗಳನ್ನು ಅಧಿಕೃತ ಅವುಗಳನ್ನ ಪ್ರಕಟಣೆ ಅಥವಾ ಅಧಿಸೂಚನೆಗಳೆಂದು ಈ ನೇಮಕಾತಿ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಹೊರಡಿಸ್ತಾರಲ್ಲ, ಅದು ಕೂಡ ಅಧಿಸೂಚನೆ, ನೋಟಿಫಿಕೇಷನ್ ಅಂತ ಕರಿತೀವಿ ಇಂಗ್ಲೀಷ್. ಅಧಿಸೂಚನೆ, ಇಂಥ ಅಧಿಸೂಚನೆಗಳು ಸರ್ಕಾರ ಕಾನೂನುಬದ್ಧವಾಗಿ ಸ್ಥಾಪಿಸುವಂಥ ಸಂಸ್ಥೆ ತನ್ನದೇ ಆದ ಪತ್ರಿಕೆಯನ್ನು ಹೊಂದಿರಬಹುದು. ಉದಾಹರಣೆಗೆ ಕರ್ನಾಟಕ ಸರ್ಕಾರದ ರಾಜ್ಯ ಪತ್ರ ಅಂತ ಕರಿತೀವಿ, ಮೈಸೂರು ವಿಶ್ವವಿದ್ಯಾಲಯದ ಗೆಜೆಟ್ಟು ಅಂತ. ಇಂಥ ಪತ್ರಿಕೆಗಳ ಪ್ರಸಾರ ಸಂಖ್ಯೆ, ಅದರ ಫಲವಾದ ಪ್ರಚಾರ ಸೀಮಿತ ಖಚಿತವಾದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಸರ್ಕಾರ ಅಥವಾ ಸಂಸ್ಥೆ ಇತರ ಪ್ರಚಾರ ಮಾಧ್ಯಮಗಳನ್ನ, ಪತ್ರಿಕೆಗಳನ್ನ ಬಳಸಿಕೊಳ್ಬೋದು. ಹೀಗೆ ಪತ್ರಿಕೆಗಳ ಮೂಲಕ ಕೂಡ ನಾವು ಅಧಿಸೂಚನೆಗಳನ್ನ ಹೊರಡಿಸುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗ ನಾವು ಆದೇಶ ಅಂದರೆ ಒಂದು ಪ್ರಾಧಿಕಾರ ಕೆಳಗಿನ ಪ್ರಾಧಿಕಾರಿಗಳಿಗೆ ಅಥವಾ ಮೇಲಾಧಿಕಾರಿಗೆ ಕೆಳಗಿನ ಅಧಿಕಾರಿಗಳಿಗೆ ಹೊರಡಿಸುವಂಥ ಒಂದು ಸೂಚನೆ ಆದೇಶ. ಸುತ್ತೋಲೆ ಅಂದರೆ ಒಂದು ವಿಷಯವನ್ನು ಅನೇಕ ಇಲಾಖೆಗಳಿಗೆ, ಅನೇಕರಿಗೆ ತಿಳಿಸಬೇಕಾದಂಥ ಹೊರಡಿಸುವಂಥ ಆದೇಶ. ಅಧಿಸೂಚನೆ ಅಂದರೆ ಶಾಸನಗಳನ್ನು ರೂಪಿಸುವ ಸಂದರ್ಭದಲ್ಲಿ ನಿಯಮಗಳು ತಿದ್ದುಪಡಿ ಮಾಡುವಾಗ ಹೊರಡಿಸುವಂಥದ್ದು ಅಧಿಸೂಚನೆ. ಇಲ್ಲಿ ಒಂದೊಂದಕ್ಕೊಂದೊಂದು ಉದಾಹರಣೆ ನೋಡೋಣ. ಮೊದಲನೇದಾಗಿ ಆದೇಶ ಅಂದರೆ ಯಾವ ರೀತಿ ಇರ್ತದೆ? ಸರ್ಕಾರಿ ಆದೇಶ ನೋಡಿರಿ, ಕರ್ನಾಟಕ ಸರ್ಕಾರ ಇಲ್ಲೆಲ್ಲ ಅದರದ್ದು ಸಂಖ್ಯೆ ಹಾಕ್ಕೊಂಡಿದ್ದಾರೆ. ಯಾರು ಹೊರಡಿಸಿದ್ದಾರೆ ಅಂದರೆ, ಇಲ್ಲಿ ವಾಣಿಜ್ಯ ತೆರಿಗೆ ಒಂದು ಕಮಿಷನರ್ ಕಚೇರಿಯಿಂದ ಒಂದು ಆದೇಶ ಆಗಿದೆ. ಏನಾಗಿದೆ ಅಂದರೆ, ರಾಮಕೃಷ್ಣ ಸಹಾಯಕ ವಾಣಿಜ್ಯ ತೆರಿಗೆ ಅಧಿಕಾರಿ ಇವರ ಗಳಿಕೆ ರಜೆ ಮಂಜೂರಾತಿಯ ಬಗ್ಗೆ ಅವರು ಉಲ್ಲೇಖನ ಹಾಕಿ ಹೊರಡಿಸಿದ್ದಾರೆ. ಇಲ್ಲೆಲ್ಲ ವಿಷಯ ತಿಳಿಸಿ ಬರೆದಿರುವಂಥದ್ದು. ಇವರಿಗೆ ಹೆಚ್ಚಿನ ಹೊಣೆಯನ್ನು ವಹಿಸಲಾಗಿದೆ ಅಂಥೇಳಿ ಒಂದು ಆದೇಶ, ಅವರು ಅದನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು. ಇಲ್ಲಿ ಡೆಪ್ಟಿ ಕಮಿಷನರ್ ಅವರ ಸಹಿ ಮಾಡಿರುವಂಥದ್ದು. ಇದು ಮೇಲಾಧಿಕಾರಿ ಕೆಳಗಿನ ಅಧಿಕಾರಿಗೆ ಹೊರಡಿಸಿರುವಂಥ ಒಂದು ಆದೇಶ. ಆಮೇಲೆ ಸುತ್ತೋಲೆ ಅಂದರೆ ಯಾವ ರೀತಿ ಅಂದರೆ, ಸುತ್ತೋಲೆ ಅಂದ್ರೇನು, ಒಂದು ಇಲಾಖೆಯ ಒಂದು ಆದೇಶವನ್ನು ಎಲ್ಲ ಇಲಾಖೆಗಳಿಗೆ ಹೊರಡಿಸುವಂಥ. ಇದು ಕೂಡ ಕರ್ನಾಟಕ ಸರ್ಕಾರ ಯಾರು ಹೊರಡಿಸಿದ್ದಾರೆ ಅಂದರೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು. ಸುತ್ತೋಲೆ ಅಂದ್ರೇನು, ಏನು ವಿಷಯ ಅಂದರೆ, ಕನ್ನಡ ಮಾಧ್ಯಮದ ಬೋಧನೆ ಮಾಡಬೇಕಾಗಿರುವಂಥದ್ದು. ಇದು ಆದೇಶ ಹೊರಡಿಸಿದ್ದಾರೆ. ಯಾರಂದರೆ ನಿರ್ದೇಶಕರು. ಈ ಸುತ್ತೋಲೆ ಏನಂದರೆ ಎಲ್ಲರಿಗೆ ಹೋಗ್ತದೆ. ಇದು BRC, CRC, ಶಿಕ್ಷಣ ಅಧಿಕಾರಿಗಳಿಗೆ ಒಂದು ಕಚೇರಿ ಪತ್ರ, ಎಲ್ಲರಿಗೆ ಈ ವಿಷಯ ಹೋಗ್ತದೆ.
ರಾಜ್ಯದ ಅನೇಕ ಪ್ರಾಥಮಿಕ ಶಾಲೆಗಳು ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡುವುದಾಗಿ BO ಕಚೇರಿಯಿಂದ ಮಾನ್ಯತೆ ಪಡೆದು ಪ್ರಸ್ತುತ ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧನೆ ಮಾಡುತ್ತಿರುವ ದೂರುಗಳು ಬಂದಿವೆ. ಕನ್ನಡ ಮಾಧ್ಯಮದಲ್ಲಿ ಬೋಧಿಸುವುದಾಗಿ ಅನುಮತಿ ಪಡೆಯದ ಶಾಲೆಗಳಲ್ಲಿ ಇನ್ನು ಮುಂದೆ ಇಂಗ್ಲೀಷ್ ಮಾಧ್ಯಮ ಬೋಧನೆ ಮಾಡೋದು ಕಂಡು ಬಂದಲ್ಲಿ ಅಂಥ ಶಾಲೆಗಳ ಮಾನ್ಯತೆ ರದ್ದು ಮಾಡಲಾಗುವುದು ಅಂಥೇಳಿ ಸ್ಟ್ರಿಕ್ಟಾಗಿ ಒಂದು ಸುತ್ತೋಲೆಯನ್ನು ಹಾಕಿದ್ದಾರೆ. ಕೊನೆಯದಾಗಿ ಅಧಿಸೂಚನೆ ಎನ್ನುವಂಥದ್ದನ್ನು ಯಾವ ರೀತಿ ಇರ್ತದಂದರೆ, ಇದು ಕರ್ನಾಟಕ ಸರ್ಕಾರದ ಸಚಿವಾಲಯ ಬಹುಮಹಡಿ ಕಟ್ಟಡಿ ಇದರಲ್ಲಿ ಅಧಿಸೂಚನೆ ಏನು ಅಂದರೆ, ಇಲ್ಲಿ ಸರ್ಕಾರದ ಕಾರ್ಯದರ್ಶಿ ಕಡೆಯಿಂದ ಇದು ಬಂದಿದೆ. ಇವರು ಮಾನ್ಯ ಮುಖ್ಯಮಂತ್ರಿಯಿಂದ ಅನುಮೋದಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ರಾಮಪ್ಪ ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಶಹರ ವಲಯ ಹುಬ್ಬಳ್ಳಿ ಧಾರವಾಡ, ಇಲ್ಲಿ ಇವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಚಿಕ್ಕೋಡಿ ಖಾಲಿ ಇದ್ದುವ ಹುದ್ದೆಗೆ ವರ್ಗಾಯಿಸಲಾಗಿದೆ ಎನ್ನುವಂಥದ್ದು ಆಡಳಿತ ದೃಷ್ಟಿಯಿಂದ. ಇದು ಒಂದು ಗೆಜೆಟ್, ಇದನ್ನು ಕೂಡ ಎಲ್ಲರಿಗೆ ಹೋಗ್ತದೆ ಅನ್ನುವಂಥದ್ದು, ಎಲ್ಲರಿಗೂ ಮಾಹಿತಿಗಾಗಿ ಹೋಗುವಂಥದ್ದು. ಹೀಗೆ ನಾವು 3 ರೀತಿಯಲ್ಲಿ ಆದೇಶ ಅಂದರೆ ಯಾವ ರೀತಿ ಇರ್ತದೆ, ಸುತ್ತೋಲೆ ಅಂದರೆ ಯಾವ ರೀತಿ ಇರ್ತದೆ ಮತ್ತು ಅಧಿಸೂಚನೆ, ಇವೆಲ್ಲ ವಿದ್ಯಾರ್ಥಿಗಳಾದಂಥವರು ಕೂಡ ನೀವು ಗೊತ್ತಿರಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಪಠ್ಯಕ್ಕೆ ಇಟ್ಟರೆ. ನಮಸ್ಕಾರ ಎಲ್ಲರಿಗೂ.